ನಮಸ್ಕಾರ, ಡಾಕ್ಟರ್ ಆಂಜನಪ್ಪ. ತುಂಬಾ ಜನ ಹೆಣ್ಣು ಮಕ್ಕಳು ಡಾಕ್ಟ್ರೆ ನನ್ನ ಕಾಲ್ನಲ್ಲಿ ಹಸಿರು ನರ ಊದ್ಕೊಂಡಿದೆ, ಕಾಲ್ ದಪ್ಪ ಆಗಿದೆ, ಯಾಕೋ ಒಂದೆರಡು ದಿನ ಚೆನ್ನಾಗಿತ್ತು, ಈ ನಡುವೆ ನೋಡಿದ್ರೆ ಕೆಳಗಡೆ ಪಾದದ ಹತ್ರ ಒಂದು ಹುಣ್ಣಾಗಿದೆ ಅಂತಾರೆ. ಇದು ಅವ್ರು ಹೇಳಿದ ತಕ್ಷಣ ನನಗೆ ಗೊತ್ತಾಗೋದು ಇದು ವ್ಯಾರಿಕೋಸ್ ವೆಯಿನ್ ಅಂಡ್ ನರ ಅಲ್ಲ. ನರಗಳನ್ನ ಕನ್ನಡದಲ್ಲಿ ಧಮನಿಗಳು ಅಂತಾರೆ, ನರಗಳು ಅಂತಾರೆ, ಅಂದ್ರೆ ನರ್ವ್ಸ್ ನ ನರ ಅಂತಾರೆ. ಆದ್ರೆ ವೇನ್ಸ್ ನ ಧಮನಿಗಳು ಅಂತಾರೆ. ನೀವು ತಪ್ಪಾಗಿ ಹೇಳ್ತೀರಿ, ವೇನ್ಸ್ ನ ನರ ಅಂತ ಹೇಳ್ತೀರಿ, ಅದು ನರಗಳಲ್ಲ. ರಕ್ತವನ್ನು ನಿಮ್ಮ ಹೆಬ್ಬೆಟ್ಟಿನಿಂದ ಹಿಡಿದು ವಾಪಸ್ಸು ಹೃದಯಕ್ಕೆ ತಗೊಂಡು ಹೋಗುವಂತ ರಕ್ತನಾಳಗಳನ್ನ ನಾವು ವೇನ್ಸ್ ಅಂತೀವಿ, ಧಮನಿ. ಆರ್ಟರಿಗಳು ಅಂದ್ರೆ ಹೃದಯದಿಂದ ಪಂಪ್ ಆಗಿದ್ದ ಬ್ಲಡ್ ನ ಬೆಳ್ಳವರೆಗೂ ತಗೊಂಡು ಹೋಗುತ್ತಲ್ಲ, ಅದನ್ನ ಆರ್ಟರಿಗಳು ಅಂತೀವಿ, ಇವನ್ನ ವೇನ್ಸ್ ಅಂತೀವಿ. ಈ ವೇನ್ಸ್ ಕಾಲ್ನಲ್ಲಿ ಊದ್ಕೊಳ್ತವೆ. ಯಾಕೆ ಊದ್ಕೊಳ್ತವೆ ಅಂದ್ರೆ ಬಹಳ ಕಾಮನ್. ಕೆಲವು ಫ್ಯಾಮಿಲಿ ಒಳಗೆ ಅದಿರ್ತವೆ, ತಾತನಿಗಿತ್ತು, ಮಗನಿಗೆ ಬಂತು, ಮೊಮ್ಮಗನಿಗೆ ಬಂತು. ಇನ್ ಕೆಲವರು ನಿಂತು ಕೆಲಸ ಮಾಡ್ತಾರಲ್ಲ, ಪರ್ಟಿಕ್ಯುಲರ್ ಪೊಲೀಸ್ ಕಾನ್ಸ್ಟೇಬಲ್ಸ್, ಅರ್ಚಕರು, ಯಾರು ನಿಂತು, ಪಾದ್ರಿಗಳು ಯಾವಾಗಲೂ ನಿಂತಿರ್ತಾರಲ್ಲ, ಅಂಥವ್ರಿಗೆ ಕಾಲಿನಲ್ಲಿ ವ್ಯಾರಿಕೋಸ್ ವೆಯಿನ್. ಆಕ್ಚುಲಿ ನಾವು ಮೆಡಿಕಲ್ ಕಾಲೇಜಿನ ಪಾಠ ಮಾಡುವಾಗ ನೋಡಿ, ನಾವೊಬ್ಬರೇ ಎರೆಕ್ಟ್ ಪಾಸ್ಚರ್, ಎಲ್ಲಾ ಪ್ರಾಣಿಗಳಿಗೂ ಕಂಪೇರ್ ಮಾಡಿದ್ರೆ ನಿಂತು ಓಡಾಡುವ ನಾವು ಈ ಅನುಕೂಲವನ್ನು ಕೊಟ್ಟ ದೇವರಿಗೆ ನಾವು ಟ್ಯಾಕ್ಸ್ ಕಟ್ತೀವಿ, ಅದು ವ್ಯಾರಿಕೋಸ್ ವೆಯಿನ್. ಬೇರೆ ಯಾವ ಪ್ರಾಣಿಗಳಿಗೂ ವ್ಯಾರಿಕೋಸ್ ವೆಯಿನ್ ಆಗಲ್ಲ, ನಮಗಾಗತ್ತೆ. ಇದು ಬಹಳ ಇಂಪಾರ್ಟೆಂಟ್. ಇದನ್ನ ಬಹಳ ಈಸಿಲಿ ಪೇಷಂಟ್ ಡಯಾಗ್ನೋಸ್ ಮಾಡ್ಕೊಳ್ತಾರೆ, ನನ್ಗೆ ವ್ಯಾರಿಕೋಸ್ ವೆಯಿನ್ ಆಗಿದೆ ಅಂತ. ಸೊ ನನ್ನ ಕೆಲಸ ಏನಂದ್ರೆ, ಬಂದಾಗ ಈ ಪೇಷಂಟ್ಸ್ಗೆ ಅದನ್ನ ಎಲ್ಲಿವರೆಗೂ ಡೈಲೇಟ್ ಆಗಿದೆ ಅಂತ ನಾನು ಪರೀಕ್ಷೆ ಮಾಡಿದ್ರೆ ಗೊತ್ತಾಗುತ್ತೆ ನನಗೆ. ನೋಡಿ, ಕಾಲಿನ ವೇನ್ಸ್ ನಲ್ಲಿ ಎರಡು ಸಿಸ್ಟಮ್ ಇರುತ್ತೆ, ಸೂಪರ್ಫಿಷಿಯಲ್ ಸಿಸ್ಟಮ್ ಅಂಡ್ ಡೀಪ್ ಸಿಸ್ಟಮ್ ಅಂತೀವಿ ನಾವು. ಇದನ್ನ ನಮ್ಗೆ ಪರೀಕ್ಷೆ ಮಾಡಿದಾಗೆ ನಮ್ಮ ಮೆಡಿಕಲ್ ಕಾಲೇಜಿನ ಹುಡುಗರಿಗೆ ಪಾಠ ಮಾಡೋ 3-4 ಟೆಸ್ಟ್ ಮಾಡ್ತೀವಿ ನಾವು. ಟೂರ್ನಿಕೆಟ್ ಟೆಸ್ಟ್ ಅಂತೀವಿ, ಎಲ್ಲೋ ಒಂದ್ ಕಡೆ ಪರ್ಚೇಸ್ ಟೆಸ್ಟ್ ಅಂತೀವಿ. ಅವೆಲ್ಲ ನಿಮಗೆ ಡೀಟೇಲ್ಸ್ ಬೇಕಿಲ್ಲ. ನನಗೆ ಏನಂದ್ರೆ, ಈ ಸೂಪರ್ಫಿಷಿಯಲ್ ವೇನ್ ನ ಟ್ರೀಟ್ಮೆಂಟ್ ಏನಂದ್ರೆ ತೆಗೆದಾಕ್ತಿವಿ. ತೆಗೆಯೋದು ಅಂದ್ರೆ ಸ್ಟ್ರಿಪ್ಪಿಂಗ್, ಆ ವೇನ್ನೇ ತೆಗೆದು ಬಿಡ್ತೀವಿ. ತೆಗೆದ್ರೆ ರಕ್ತ ಹೆಂಗ್ ಹೋಗುತ್ತೆ ಡಾಕ್ಟ್ರೆ ಕೆಳಗಡೆಯಿಂದ ಹಾರ್ಟ್ಗೆ ಅಂದ್ರೆ ಡೀಪ್ ವೀನಸ್ ಸಿಸ್ಟಮ್ ಇರುತ್ತೆ. ಡೀಪ್ ವೇನ್ ಏನಾದ್ರೂ ಬ್ಲಾಕ್ ಆಗಿತ್ತು ಅಂದ್ರೆ ಇದನ್ನ ನಾನು ತೆಗೆಯಲ್ಲ, ಯಾಕಂದ್ರೆ ಕಾಲು ಇಡ್ತಪ್ಪ ಊದ್ಕೊಳ್ಳುತ್ತೆ. ಸೊ ಅದರಿಂದ ಈ ವ್ಯಾರಿಕೋಸ್ ವೆಯಿನ್ ಇದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ, ಸ್ವಲ್ಪ ದಿನ ಆದ್ಮೇಲೆ ಪಾದದ ಗೆಣ್ಣಿನ ಮೇಲೆ ನವೆ ಬರುತ್ತೆ, ಕೆರ್ಕೋತಾರೆ, ಅದನ್ನ ಎಕ್ಸಿಮ್ ಅಂತೀವಿ. ಆಮೇಲೆ ಹುಣ್ಣಾಗತ್ತೆ, ಅದನ್ನ ನಾವು ಅಲ್ಸರ್ ಅಂತೀವಿ. ಬೇರೆ ಎಲ್ಲೇ ಹುಣ್ಣು ಆಗಿದ್ರು ಕೂಡ 3 ವಾರದಲ್ಲಿ ವಾಸಿ ಆಗತ್ತೆ. ಆದ್ರೆ ಈ ಹುಣ್ಣು ಒಣಗೋದೇ ಇಲ್ಲ. 6 ತಿಂಗಳಿಂದ ಇದ್ರೆ ಡಾಕ್ಟ್ರೆ ಆಯುರ್ವೇದ ಮಾಡಿದೀನಿ, ಹೋಮಿಯೋಪತಿ ಮಾಡಿದೀನಿ, ಏನ್ ಮಾಡಿದ್ರು ಅದು ವಾಸಿ ಆಗಲ್ಲ. ಅದಕ್ಕೆ ಕಾರಣ ಈ ವೇನ್ಸ್. ಅದನ್ನ ನಾನು ತೆಗೆಯೋವರೆಗೂ ಅದು ಒಣಗಲ್ಲ. ಅದನ್ನ ಬಿಸ್ಗಾಡ್ಸ್ ಲೈನ್ ಆಫ್ ಟ್ರೀಟ್ಮೆಂಟ್ ಅಂತೀವಿ, ಅದು ನಿಮಗೆ ಬೇಕಿಲ್ಲ. ಒಟ್ಟು ನಿಮ್ ಕಾಲ್ನಲ್ಲಿ ವೇನ್ಸ್ ಇದ್ರೆ ಏನ್ ಮಾಡ್ಬೇಕು ಅಂದ್ರೆ ನಮ್ಮ ಹತ್ರ ಬರ್ಬೇಕು. ನಿಮಗೆ ಬಹಳ ಸುಲಭನಾಗಿ ಕಾಲಿಂದ ಒಂದು ಸ್ಕ್ಯಾನ್ ಮಾಡ್ತೀವಿ, ಅದನ್ನ ಡಾಪ್ಲರ್ ಸ್ಕ್ಯಾನ್ ಅಂತೀವಿ. ಸೂಪರ್ಫಿಷಿಯಲ್ ಸಿಸ್ಟಮ್, ಡೀಪ್ ಸಿಸ್ಟಮ್, ಅವೆರಡಕ್ಕೂ ಕಮ್ಯುನಿಕೇಟಿಂಗ್ ವೇಸ್ ಅಂತೀವಿ ನಾವು, ಪರ್ಫರೇಟರ್ಸ್ ಅಂತೀವಿ. ಅವೆಲ್ಲ ಸರಿ ಇದೆಯಾ ಇಲ್ಲ ಅಂತ ನೋಡ್ಕೋತೀವಿ. ಅಫ್ಕೋರ್ಸ್ ಮೊದಲೆಲ್ಲ ಯಾವುದೇ ಮೆಡಿಕಲ್ ಕಾಲೇಜಿನಲ್ಲಿ ಜನರಲ್ ಸರ್ಜರಿ ಪ್ರೊಫೆಸರ್ಗಳು ನಾವೇ ಆಪರೇಷನ್ ಮಾಡೇವಿ. ಇವತ್ತು ವ್ಯಾಸ್ಕುಲರ್ ಸರ್ಜನ್ಸ್ ಇದ್ದಾರೆ, ವೀನಸ್ ಸರ್ಜನ್ಸ್ ಇದ್ದಾರೆ. ಅವ್ರದ್ದು ಅಡ್ವಾಂಟೇಜ್ ಏನಂದ್ರೆ ಆಪರೇಷನ್ ಮಾಡ್ತಾರೆ, ಸ್ಕ್ಲಿರೋಥೆರಪಿ ಅಂತ ಇಂಜೆಕ್ಷನ್ ಮಾಡ್ತಾರೆ, ಗ್ಲೂ ಇಂಜೆಕ್ಷನ್ ಮಾಡ್ತಾರೆ, ವೇನ್ ಒಳಗೆ ಲೇಸರ್ಸ್ ಮಾಡ್ತಾರೆ. ಆದ್ರಿಂದ ದಯವಿಟ್ಟು ನಿಮ್ಗೆ ಯಾರಿಗಾದ್ರೂ ವ್ಯಾರಿಕೋಸ್ ವೇನ್ ಇದ್ರೆ ಬೆಸ್ಟ್ ಪರ್ಸನ್. ಆದ್ರೆ ನೀವೆಲ್ಲೋ ಕೇಳಿರ್ತೀರಿ, ಹೋಮಿಯೋಪತಿ ಒಳಗೆ ವಾಸಿ ಮಾಡ್ಬಿಡ್ತೀವಿ, ಆಯುರ್ವೇದ ಒಳಗೆ ವಾಸಿ ಮಾಡ್ತೀವಿ ಅಂತ ಹೇಳ್ತಾರೆ. ನೀವು ನಂಬಿ ಅವ್ರ ಹತ್ರ ಹೋಗ್ತೀರಿ. ನಾನೇನು ಯಾವ ಸಿಸ್ಟಮ್ನು ಕಂಡಮ್ ಮಾಡ್ತಾ ಇಲ್ಲ. ಆದ್ರೆ ಒಂದು ಮಾತು ಹೇಳ್ತೀನಿ ನಿಮ್ಗೆ, ಮಂತ್ರ ಹಾಕಿದ್ರೆ ಮಾವಿನಕಾಯಿ ಉದುರಲ್ಲ, ಅದು ಕಲ್ಲೊಡಿಲೇಬೇಕು. ಇದು ವೇಯಿನ್ ಅಂಥದ್ದೇ. ನೀವು ಏನೋ ಹೋಮಿಯೋಪತಿ ತಗೊಂಡು ವಾಸಿ ಮಾಡ್ಕೋತೀನಿ, ಅದು ಸಾಧ್ಯವಿಲ್ಲ. ಅದರಿಂದ ದಯವಿಟ್ಟು ಇವನ್ನೆಲ್ಲವನ್ನು ಯೋಚನೆ ಮಾಡಿ ನೀವು ವ್ಯಾರಿಕೋಸ್ ವೇಯಿನ್ ನ ಟ್ರೀಟ್ಮೆಂಟ್ ತಗೋಬೇಕು. ಇದು ಬಹಳ ಇಂಪಾರ್ಟೆಂಟ್. ದೇಹದ ಇನ್ನ 2-3 ಜಾಗದಲ್ಲಿ ಇದೇ ರೀತಿ ವೇನ್ ಊದ್ಕೋತವೆ. ಅದರಲ್ಲಿ ಒಂದು ಬೀಜದ ಪಕ್ಕದಲ್ಲಿ ವ್ಯಾರಿಕೋಸೀಲ್ ಅಂತ ಆಗುತ್ತೆ. ಇದನ್ನ ಯಾವಾಗ ಕಂಡಿರ್ತೀವಿ ಅಂದ್ರೆ, ಮದುವೆ ಆಗಿ 4 ವರ್ಷ ಆದ್ರೂ ಮಕ್ಕಳಾಗಿಲ್ಲ ಅಂದ್ರೆ, ಇವನ್ನ ಸೆಮೆನ್ ಅನಲೈಸ್ ಮಾಡಿದಾಗೆ ಸೆಮೆನ್ ವೀಕ್ ಆಗಿದೆ ಅಂದ್ರೆ, ಕೌಂಟ್ ಕಡಿಮೆ ಆಗಿದೆ ಅಂದ್ರೆ, ಅವಾಗ ಡಾಪ್ಲರ್ ಸ್ಕ್ಯಾನ್ ಮಾಡ್ತೀವಿ. ಸ್ಕ್ರೋಟಲ್ ಸ್ಕ್ಯಾನ್ ಮಾಡಿದ್ರೆ ಅಲ್ಲಿ ಇಷ್ಟು ದಪ್ಪ ವೇನ್ಗಳು ಊದ್ಕೊಂಡಿರ್ತವೆ. ಅದನ್ನ ವ್ಯಾರಿಕೋಸೀಲೆಕ್ಟಮಿ ಅಂತ ಆಪರೇಷನ್ ಮಾಡ್ತೀವಿ. ಇನ್ನೊಂದು, ಕೆಲವರಿಗೆ ಈ ಒಕ್ಕಳದ ಸುತ್ತು ಕ್ಯಾಪಟ್ ಮೆಡಿಸಿನ್ ಅಂತ ವೇನ್ ಊದ್ಕೋತವೆ. ಅದು ಇತ್ತು ಅಂದ್ರೆ ಅವನಿಗೆ ಲಿವರ್ ಡಿಸೀಸ್ ಇದೆ ಅಂತ ಗೊತ್ತಾಗತ್ತೆ. ಇನ್ ಕೆಲವರು ಆಲ್ಕೋಹಾಲಿಕ್ಸ್ಗೆ ಲಿವರ್ ಶ್ರಿಂಕ್ ಆಗುತ್ತೆ, ಸಿರೋಸಿಸ್ ಅಂತ, ಸ್ಪ್ಲೀನ್ ದೊಡ್ಡದಾಗುತ್ತೆ. ಈ ಪೇಷಂಟ್ಗೆ ಅನ್ನನಾಳದಲ್ಲಿ ವೇನ್ಸ್ ಇಷ್ಟಪ್ಪ ಊದ್ಕೊಂಡಿರ್ತವೆ.
ಇಂಥವ್ರೆ, ನೀವು ದೇವದಾಸ್ ಪಿಕ್ಚರ್ ನ ನೋಡಿದಿರಲ್ಲ, ಬಳಕ್ಕಂತ ವಾಂತಿ ಮಾಡ್ತಾರಲ್ಲ, ಆ ವಾಂತಿ ಆಗೋದಿಕ್ಕೆ ಕಾರಣ ರಪ್ಚರ್ಡ್ ವ್ಯಾರಿಕೋಸ್ ವೇನ್ಸ್ ಅನ್ನನಾಳದಲ್ಲಿ ಇರ್ತವೆ. ಇವೆಲ್ಲ ವ್ಯಾರಿಕೋಸ್ ವೇನ್ ಬಗ್ಗೆ ಅನೇಕ ವಿಚಾರಗಳು. ಬಟ್ ನಿಮ್ಗೆ ಕಾಮನೆಸ್ಟ್ ಅಂದ್ರೆ ಕಾಲಿಂದು, ಅದ್ ಬಿಟ್ರೆ ಸ್ಕ್ರೋಟಮ್ದು, ಇವೆರಡೂ ಕೂಡ ನಾವು ಸರ್ಜನ್ಸ್ ನೋಡುವಂಥದ್ದು. ದಯವಿಟ್ಟು ನಿಮ್ಗೆ ಆ ರೀತಿ ಅನುಮಾನ ಇದ್ದಾಗ ನಮ್ಮ ಹತ್ರ ಬಂದ್ರೆ ಡಯಾಗ್ನೋಸ್ ಮಾಡಿ ಪ್ರಾಪರ್ ಟ್ರೀಟ್ಮೆಂಟ್ ಕೊಡ್ತೀವಿ. ಥ್ಯಾಂಕ್ ಯು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.